ನಮಗ್ಯಾರು ಮುನಿದರೇನು, ನಮಗೆ ಯಾರು ಮುನಿದ್ರೆ ಏನು, ಯಾರು ಮುನಿದ್ರೆ ಏನು, ನಮ್ಮನ್ನ ಯಾರು ಕಂಡು ನಮಗೆ ಗೌರವ ಸನ್ಮಾನ ಮಾಡಿದ್ರೆ ಏನೋ, ನಮ್ಮನ್ನು ಯಾರು ದೂಷಣೆ ಮಾಡಿದ್ರೆ ಏನೋ, ನಿನ್ನನ್ನು ಯಾರು ಕಳ್ಳ ಅಂದ್ರೆ ಏನೋ, ನಿನ್ನನ್ನು ಯಾರು ಪ್ರೀತಿಸಿದ್ರೆ ಏನು, ಬಿಟ್ರೆ ಏನು. ಯಾವಾಗ ಭಗವಂತ ಅಂತಕ್ಕಂಥ ಒಂದು ಧೀಶಕ್ತಿ, ದಿವ್ಯವಾದ ಶಕ್ತಿ ನಮ್ಮ ಜೊತೆಲಿದ್ದಾಗ ಯಾರು ನಮ್ಮನ್ನು ಅಣಕಿಸಿದ್ರೆ ಏನು, ಏನಾಗಬೇಕಾಗಿದೆ ಅಂತ ಪುರಂದರದಾಸ ನೇರವಾಗಿ ಹೇಳ್ತಾರೆ. ಯಾರು ಒಲಿದರೇನು ನಮಗೆ, ಯಾರು ಮುನಿದರೇನು, ಯಾರು ಒಲಿದರೇನು ನಮಗೆ, ಯಾರು ಮುನಿದರೇನು. ಕ್ಷೀರಸಾಗರ ಶಾಹಿಯಾದವ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗೆ, ಯಾರು ಮುನಿದರೇನು, ಯಾರು ಒಲಿದರೇನು ನಮಗೆ, ಯಾರು ಮುನಿದರೇನು. ನಮ್ಮೊಳಗೆ ಅಹಿತವನ್ನು ಮಾಡಿದರೆ ಏನು, ಏನಿನಂದ ಬೇಕು ಕೀಟಗಳು ಮೈಯಿಗೆ ಮುಟ್ಟಿದರೇನು. ಹಣದ ತಾಯಿ ತನ್ನ ನಮ್ಮೊಳಗೆ ಅಹಿತವನ್ನು ಮಾಡಿದರೆ ಏನು, ಏನಿನಂದದಿ ಕ್ರಿಮಿ ಕೀಟಗಳು ಮೈಯಿಗೆ ಮುಟ್ಟಿದರೇನು. ನಂದದ ಸುಧಮಂಗಳದ ಫಲವನ್ನು ತಪ್ಪಿದರೇನು. ಭಾನುನಂದನ ಸುಧಮಂಗಳದ ಫಲವನ್ನು ತಪ್ಪಿದರೇನು. ವಾಲಿದ ಲಾಭದ ವಸುದೇವ ಸುತನ ಹರಿದ ಲಾಭನ ಮಾರಿದ ಲಾಭನ ಹರಿದ ಲಾಭನ ಮಾರಿದ ಲಾಭ ವಸುದೇವ ಸುತನ ಸಾರುವಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್, ಯಾರು ಒಲಿದರೇನು, ಯಾರು ಒಲಿದರೇನು ನಮಗಿನ್, ಯಾರು ಒಲಿದರೇನು. ಗ್ರಹಚಾರ ತಪ್ಪಿದ್ರೆ ಏನು, ಎಷ್ಟು ಚಂದವಾಗಿ ಹೇಳ್ತಾರೆ. ಹಣದ ತಾಯಿ ತಂದೆ ನಮ್ಮೊಳಗೆ ಅಹಿತವನ್ನು ಮಾಡಿದರೇನೋ. ಭಕ್ತ ಧ್ರುವನಿಗೆ ತಂದೆ ತಾಯಿಗಳೇ ಸಹಕಾರ ಮಾಡಲಿಲ್ಲ, ಆದ್ರೂ ಸಹ ತಂದೆ ತಾಯಿಗಳು ದೂರ ಮಾಡಿದ್ರು. ಪರಮಾತ್ಮ ಅಂತಕ್ಕಂಥ ಭಗವತೆ ವಾಸುದೇವಾಯ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಅನುಷ್ಠಾನ ಮಾಡ್ತಾರೆ. ಶ್ರೀಮನ್ ನಾರಾಯಣನೇ ಬಂದು ಅವರನ್ನು ಅಪ್ಪಿ ಮಾಡ್ತಾರೆ. ಅದಕ್ಕೆ ತಂದೆ ತಾಯಿಗಳು ನಮ್ಮನ್ನು ದೂರ ಮಾಡಿದ್ರಪ್ಪ. ಗ್ರಹಚಾರ ತಪ್ಪಿದರೇನು. ಎಷ್ಟೋ ಮಂದಿ ಗ್ರಹಚಾರ ತಪ್ಪಿದೆ. ಗ್ರಹಗಳ ಬಲವೇ ಇಲ್ಲ, ದೈವ ಬಲವಿಲ್ಲ, ಜನಬಲವಿಲ್ಲ, ಯಾವ ಬಲವಿಲ್ಲದೆ ಇದ್ದರೂ ಪರಮಾತ್ಮ ಅಂತಕ್ಕಂಥ ಒಬ್ಬ ಶಕ್ತಿ, ಆ ನಾರಾಯಣ ಅಂತಕ್ಕಂಥ ಶಕ್ತಿ ನಮ್ಮ ಜೊತೆಲಿದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ನಮ್ಮದಾಗ್ತದೆ ಅಂತ. ಅದಕ್ಕೆ ಪುರಂದರದಾಸ ಹೇಳ್ತಾರೆ, ಯಾರು ಒಲಿದರೇನು ನಮಗೆ, ಯಾರು ಒಲಿದರೇನು, ಯಾರು ಒಲಿದರೇನು ನಮಗೆ, ಯಾರು ಒಲಿದರೇನು. ಕ್ಷೀರ ಸಾಧನ ಶಾಹಿಯಾದವ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗೆ, ಯಾರು ಒಲಿದರೇನು. ನಮ್ಮನ್ನು ಯಾರು ಒಲಿದ್ರೆ ಏನು, ನಮಗೆ ಯಾರು ಮುಗಿಸ್ಕೊಂಡ್ರೇನು. ಪರಮಾತ್ಮ ಅಂತಕ್ಕಂಥ ಶಕ್ತಿ ನಮ್ಮ ಜೊತೆಲಿದ್ರೆ ಎಲ್ಲವೂ ಜಯ ಆಗ್ತದೆ ಅಂತ ಅಂದಮೇಲೆ ಆ ಪರಮಾತ್ಮ ಅಂತಕ್ಕಂಥವ್ ನಮ್ಮ ಜೊತೆ ಸುಮ್ಮನೆ ಬರ್ತಾನೆ ಅಂದ್ರೆ ನಮಗೆ ಸುಮ್ಮನೆ ಆಶೀರ್ವಾದ ಮಾಡ್ತಾನವ ಇಲ್ಲ. ನಾವು ಅವನಿಗೆ
ಪರಮಾತ್ಮನಿಗೆ ಏನು ಕೊಡೋದು ಬೇಡ. ಯಾವ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಏನು ಕೊಡೋದು ಬೇಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಅವನ ಪಾದದಲ್ಲಿ ಬಿದ್ದು ಹೊರಳಾಡ್ತಾ ಇವೆ. ನಾವೇನು ಈ ಭೌತಿಕವಾಗಿರ್ತಕ್ಕಂಥ ಸಂಪತ್ತು ಸಿರಿತನ ಅಂತೇನೋ, ವಜ್ರ ವೈಢೂರ್ಯ ಬೆಳ್ಳಿ ಬಂಗಾರ ಮುತ್ತು ರತ್ನ ಮರಕಟ ಪಚ್ಚೆ ಅವಳ ಅಂತ ಹೇಳ್ತೇವೋ, ಅವೆಲ್ಲ ಅವನ ಪಾದದಲ್ಲಿ ಕಸವಾಗಿ ಬಿದ್ದು ಬಿಟ್ಟಿದ್ದಾರೆ. ಹಾಗಿದ್ರೆ ನಾವು ಅವನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ರೀ? ಇನ್ನಾದ್ರೂ ನಾವು ಕೊಡಬೇಕು. ಅವನಿಗೆ ಏನು ಕೊಡಬೇಕು? ಇನ್ನಾದರೂ ಏಕೋ ಇನ್ನಾದರೂ ಏಕೋ ಭಾವತಿ ಏಕೋ ಭಾವತಿ ಭಜಿಸಿರಿ ಚನ್ನ ಶ್ರೀ ಪುರಂದರ ವಿಠಲ ಇನ್ಮೇಲೆ ಅವರು ಇನ್ನು ಗೊತ್ತಾಗ್ಲಿಲ್ಲ ನಮಗೆ. ಇಷ್ಟು ದಿವಸ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗಿದೆಯಲ್ಲ. ಗೊತ್ತ ಮೇಲೆ ಅದು ಗೊತ್ತಾದ್ಮೇಲೆ ಅದು ನಾವು ಭಜಿಸ್ಬೇಕು. ಯಾರನ್ನ? ಚನ್ನ ಶ್ರೀ ಪುರಂದರ ವಿಠಲರಾಯಣ. ಇನ್ಮೇಲಾದರೂ ಎಲ್ಲವನ್ನು ಕೊಡ್ತಕ್ಕಂಥ, ಮನಸ್ಸಿನ ದುಃಖವನ್ನು ದೂರ ಮಾಡತಕ್ಕಂತಹ ಮಹಾಮಹಿಮನಾಗಿರ್ತಕ್ಕಂಥ ಪರಮಾತ್ಮ ಯಾರು ನಮ್ಮ ಜೊತೆಗೆ ಬರೋದಿಲ್ವೋ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ನಮ್ಮನ್ನು ಕೈ ಹಿಡಿತಕ್ಕಂಥ ಪರಮ ಪಾವನ ಮೂರ್ತಿ ಆ ಪರಮಾತ್ಮನನ್ನ ಇನ್ನಾದರೂ